ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸಂತೋಷವಾಗಿದ್ದೀರಾ? ಉಲ್ಲಾಸವಾಗಿದ್ದೀರಾ? ನೆನ್ನೆ ತಾನೇ ಈಸ್ಟರ್ ಹಬ್ಬವನ್ನು ಆಚರಿಸಿದ್ದೇವೆ. ಯೇಸು ಎದ್ದನೆಂಬುದಾಗಿ ಹೇಳಿದೆವು. ಅಷ್ಟರೊಳಗೆ ಸೋತು ಹೋದೀರಾ? ಇಲ್ಲ, ಅದು ಹಬ್ಬದ ಸಂತೋಷ ಎಂಬುದಾಗಿ ಹೇಳಿದರೆ, ಯೇಸು ನಿಮ್ಮ ಸಂಗಡ ಇದ್ದರೆ ಪ್ರತಿನಿತ್ಯವೂ ಕೂಡ ಹಬ್ಬವೇ. ನನಗೆ ಈ ಕ್ರಿಸ್ಮಸ್, ಈಸ್ಟರ್ ಈ ಹಬ್ಬಗಳದರ ವ್ಯತ್ಯಾಸವೇ ತಿಳಿಯುವುದಿಲ್ಲ. ಇತರರೊಂದಿಗೆ ಸೇರಿ ಅವರನ್ನು ಉತ್ಸಾಹ ಪಡಿಸಿ ಒಳ್ಳೆಯದನ್ನು ಮಾಡೋದಕ್ಕೆ ಮಾಡುತ್ತೇನೆ ಹೊರತು ನನಗೆ ವಿಶೇಷವಾಗಿ ಏನು ಸಂತೋಷ ಆಗುವುದಿಲ್ಲ. ಯಾಕೆಂದರೆ ನನಗೆ ಪ್ರತಿನಿತ್ಯ ಕ್ರಿಸ್ಮಸ್ಸೇ, ಪ್ರತಿನಿತ್ಯ ಈಸ್ಟರೇ. ದಿನ ಆತನೊಂದಿಗೆ ಇದ್ದೇನಲ್ಲವಾ? ದಿನ ಆತನೊಂದಿಗೆ ಸಂತೋಷವಾಗಿರುವಂತೆ ಮಾಡಿದ್ದಾನಲ್ಲವಾ? ಹಾಗಾಗಿ ದೇವರ ಮಕ್ಕಳಿಗೆ ಪ್ರತಿನಿತ್ಯವೂ ಹಬ್ಬದ ದಿನವೇ. ಸಂತೋಷವಾಗಿ ಇರಿ. ನೆನ್ನೆ ಯೇಸು ಪುನರುತ್ಥಾನನಾದನು, ಇಂದು ಸತ್ತು ಹೋದನ? ನೆನ್ನೆ ಜೀವದಿಂದ ಇದ್ದರೂ ಇಂದು ಇಲ್ಲದೆ ಹೋದರ? ಮತ್ತೇಕೆ ದುಃಖದಿಂದ ಇದ್ದೀರಿ? ಸಮಸ್ಯೆಗಳು ಬರುತ್ತವೆ ಹೋಗುತ್ತವೆ. ಲೋಕದಲ್ಲಿರುವವರೆಗೂ ಸಮಸ್ಯೆಗಳು ಬರುತ್ತವೆ ಹೋಗುತ್ತವೆ. ಅದು ನಮ್ಮನ್ನು ಕದಲಿಸದು, ಅದರ ಪಾಡಿಗೆ ಬಂದು ಹೋಗುತ್ತಾ ಇರುತ್ತದೆ. ಅದಕ್ಕಾಕೆ ನೀವು ಭಯಪಡುತ್ತೀರಿ, ಕಂಗಾಲಾಗುತ್ತೀರಿ? ನಮಗೆ ಅವಶ್ಯ ಇರುವಂಥದ್ದು ಒಂದು, ಕರ್ತನಿಗೆ ಮೆಚ್ಚುಗೆಯಾಗಿ ಜೀವಿಸಬೇಕು ಅಷ್ಟೇ. ಅದರಲ್ಲಿ ಗಮನ ಸಲ್ಲಿಸಿ ಮಿಕ್ಕದ್ದನ್ನು ದೇವರು ನೋಡಿಕೊಳ್ಳುವರು. ನೋಡಿರಿ, 1 ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಒಬ್ಬ ಭಕ್ತನೊಂದು ಸುಂದರವಾದ ಪ್ರಾರ್ಥನೆ ಮಾಡುತ್ತಾನೆ. ನಾವಿದನ್ನು ಕಲಿಯಬೇಕು. ನನ್ನ ದೇವರೇ, ನೀನು ಹೃದಯವನ್ನು ಶೋಧಿಸುವವನು, ಯಥಾರ್ಥ ಚಿತ್ತವನ್ನು ಮೆಚ್ಚುವವನು ಆಗಿದ್ದೆ. ದೇವರಿಗೆ ಒಂದು ಸ್ವಭಾವ ಇದೆ, ಯಥಾರ್ಥ ಚಿತ್ತ. ದೇವರು ನಮ್ಮ ಹೃದಯವನ್ನು ಶೋಧಿಸಿ ನೋಡುವರು. ಅವನು ಹೇಳುತ್ತಾನೆ, ದೇವರೇ, ನನ್ನ ಹೃದಯವನ್ನು ನೀವು ಶೋಧಿಸಿ ನೋಡಿರಿ. ನೀವು ಯಥಾರ್ಥ ಚಿತ್ತವನ್ನು ಮೆಚ್ಚುವಂಥ ದೇವರು. ಅಂದರೆ ನಾವು ಯಥಾರ್ಥವಾಗಿ ಜೀವಿಸಬೇಕು, ನಿಮಗೆ ಮೆಚ್ಚುಗೆಯಾಗಿ ಇರಬೇಕೆಂಬಂಥ ಒಂದು ಸುಂದರವಾದ ಪ್ರಾರ್ಥನೆ. ನೀವು ಆ ರೀತಿಯಾಗಿ ಎಂದಾದರೂ ಮಾಡಿದ್ದೀರಾ? ನಾನು ಆಗಾಗ್ಗೆ ಈ ಪ್ರಾರ್ಥನೆ ಮಾಡುವೆ. ಯಾಕೆ ಗೊತ್ತಾ? ದೇವರು ಅಬ್ರಹಾಮನ ಸಂಗಡ ಮಾತನಾಡುವಾಗ, ಅಬ್ರಹಾಮನೇ, ನೀನು ನನ್ನ ಮುಂದೆ ಯಥಾರ್ಥವಾಗಿ ನಡೆದುಕೋ ಎಂಬುದಾಗಿ ಹೇಳುತ್ತಾರೆ. ನೀನು ನನಗೆ ನಡೆದುಕೊಳ್ಳಬೇಕು, ಆಗ ನಾನು ಸಂಗಡ ಇರುತ್ತೇನೆ, ಆಶೀರ್ವದಿಸುತ್ತೇನೆ. ಹಾಗಾದರೆ ಯಥಾರ್ಥ ಚಿತ್ತ ಅಂದರೆ ಏನೆಂಬುದಾಗಿ ವಿವರವಾಗಿ ನೋಡುವಾಗ, ದೇವರ ಆ ರೀತಿ ಹೇಳುತ್ತಾ ಇದ್ದಾರಲ್ಲ, ನಾನು ಆ ರೀತಿ ಇರಬೇಕು ಎಂಬುದಾಗಿ ಬಯಸಿ ನಾನು ಅದನ್ನು ಹುಡುಕಿದೆನೋ. ಆ ಯಥಾರ್ಥ ಚಿತ್ತ ನನಗೆ ಬೇಕು. ಯಾಕಂದರೆ ದೇವರೇ ಅಬ್ರಹಾಮನಿಗೆ ಹೇಳುತ್ತಾರೆ, ಯಥಾರ್ಥ ಚಿತ್ತನಾಗಿರೋ. ಅಂದರೆ ದೇವರು ನಮ್ಮಿಂದ ಅದನ್ನು ಎದುರು ನೋಡುತ್ತಾರೆ. ಹಾಗಂದರೆ ಏನು? ನಾವು ಸುಮ್ಮನೆ ಓದಿ ಹೋಗುತ್ತಾ ಇದ್ದೇವಲ್ಲ. ಆಗ ಆಂಗ್ಲ ಬೈಬಲ್ನಲ್ಲಿ ಅದು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಬಿ ಬ್ಲೇಮ್ಲೆಸ್. ಅಂದರೆ ಯಾವುದೇ ದೋಷ ಇಲ್ಲದವನಾಗಿ ಇರೋ. ಯಾರು ಕೂಡ ನಿನಗೆ ಬೆರಳು ತೋರಿಸಿ ಇವನ ಜೀವಿತ ಸರಿ ಇಲ್ಲ ಎಂಬುದಾಗಿ ದೋಷ ಹೊರಿಸುವಂಥ ಜೀವಿತ ಇರಬಾರದು. ದೋಷ ಇಲ್ಲದೆ ಇರುವಂಥ ಒಂದು ಜೀವಿತ. ಆಗ ನನಗೆ ಏನು ನೆನಪಿಗೆ ಬಂದಿತ್ತು ಅಂದರೆ, ಯೇಸು ಕ್ರಿಸ್ತನು ಜನರ ಮಧ್ಯದಲ್ಲಿ ನಿಂತು ಹೇಳುತ್ತಾನೆ, ಆತನ ಕುರಿತು ಹಿಂದೆ ಬೇಡದೇ ಇರುವುದನ್ನೆಲ್ಲ ಮಾತನಾಡುತ್ತಾ ಇದ್ದರು. ಆದರೆ ನೇರವಾಗಿ ಆತನು ಕೇಳುತ್ತಾ ಇದ್ದಾನೆ, ನನ್ನಲ್ಲಿ ಪಾಪ ಇದೆ ಎಂಬುದಾಗಿ ಯಾರು ತಪ್ಪು ಹೊರಿಸೋಕೆ ಸಾಧ್ಯ? ಹೇಳಿರಿ. ನನ್ನಲ್ಲಿ ಏನು ತಪ್ಪಿದೆ ಹೇಳಿರಿ ಎಂಬುದಾಗಿ ಹೇಳಿದನು. ನೇರವಾಗಿ ಹೇಳೋದಕ್ಕೆ ಆಗಲಿಲ್ಲ, ಹಿಂದೆ ಮಾತನಾಡಿದರು. ಇಂದು ಅನೇಕರು ಹಿಂದೆ ಮಾತನಾಡುತ್ತಾರೆ, ಯೂಟ್ಯೂಬ್ನಲ್ಲಿ ಮಾತನಾಡುತ್ತಾರೆ, ಹೊರಗೆ ಮಾತನಾಡುತ್ತಾರೆ, ಎಲ್ಲ ಮಾಡುತ್ತಾರೆ. ಅದರ ಕುರಿತು ಕಂಗಾಲಾಗಬೇಡಿ. ನೋಡಿ, ಯೇಸು ನೇರವಾಗಿ ಕೇಳುತ್ತಾ ಇದ್ದಾನೆ, ನನ್ನಲ್ಲಿ ತಪ್ಪಿದೆ, ಪಾಪ ಇದೆ ಎಂಬುದಾಗಿ ಯಾರು ಹೇಳುವುದಕ್ಕೆ ಸಾಧ್ಯ? ನೀವು ಇದ್ದರೆ ಹೇಳಿರಿ. ದೋಷ ಇಲ್ಲದ ಜೀವಿತ, ಇದುವೇ ಬಹಳ ಮುಖ್ಯ. ನಾನದರಲ್ಲಿ ಗಮನ ಕೊಟ್ಟು, ದೇವರೇ, ನಾನು ಯಥಾರ್ಥ ಚಿತ್ತನಾಗಿರಬೇಕು, ಉತ್ತಮ ಗುಣಗಳು ನನಗೆ ಬೇಕು, ತಪ್ಪಿಲ್ಲದ ಜೀವಿತ ಜೀವಿಸಬೇಕು. ಆ ರೀತಿ ಒಪ್ಪಿಸಿಕೊಟ್ಟು ಪ್ರಾರ್ಥಿಸುವುದು ಉಂಟು. ಪದೇ ಪದೇ ಈ ರೀತಿ ಪ್ರಾರ್ಥಿಸಬೇಕು. ದೇವರೇ, ನನ್ನ ಹೃದಯವನ್ನು ಶೋಧಿಸಿ ನೋಡಿರಿ. ನೀನು ಯಥಾರ್ಥ ಚಿತ್ತವನ್ನು ಮೆಚ್ಚುವವನಾಗಿದ್ದಿ. ಆ ಒಂದು ಯಥಾರ್ಥ ಚಿತ್ತ ನಮ್ಮಲ್ಲಿ ಇದೆಯಾ? ನಮ್ಮ ಬಳಿ ಇದೆ ಎಂಬುದಾಗಿ ನಮ್ಮನ್ನೇ ಶೋಧಿಸಿ ನೋಡಬೇಕು. ನಿಮ್ಮ ಬಳಿ ಇದೆಯಾ? ಅವರು ಹೇಳುತ್ತಾರೆ, ಅವರು ಹೇಳಲಿ, ನಾನು ಹೀಗೆ ಇರುತ್ತೇನೆ, ಆ ರೀತಿ ಹೇಳಬಾರದು. ಯಾರು ನಮ್ಮನ್ನು ತೋರಿಸಿ, ನೀನು ಸರಿ ಇಲ್ಲ, ಸರಿಯಾಗಿ ಕೆಲಸಕ್ಕೆ ಬರುವುದಿಲ್ಲ, ಟೈಮ್ ಕೀಪ್ ಅಪ್ ಮಾಡುವುದಿಲ್ಲ, ನೀನು ಸರಿಯಾಗಿ ಪ್ರಾರ್ಥಿಸುವುದಿಲ್ಲ, ನಿನ್ನ ನಡವಳಿಕೆ ಸರಿ ಇಲ್ಲ, ನೀನು ರಾತ್ರಿ ಈ ರೀತಿ ಮಾಡುತ್ತೀಯಾ, ಹಗಲು ಈ ರೀತಿ ಮಾಡುತ್ತೀಯಾ, ಮತ್ತೊಬ್ಬರು ದೋಷ ಹೊರಿಸುವ ರೀತಿಯಲ್ಲಿ ನಮ್ಮ ಜೀವಿತ ಇದೆಯಾ ಅಥವಾ ಇಲ್ಲ? ಈ ಮಗನು, ಈ ಮಗಳು ಯಾವುದೇ ದೋಷ ಇಲ್ಲದಿರುವಂಥ ಒಳ್ಳೆಯ ಒಂದು ಜೀವಿತವನ್ನು ಜೀವಿಸುವಂಥ ಮಗನು, ಮಗಳು ಎಂಬುದಾಗಿ ಸಾಕ್ಷಿ ಹೇಳುವ ರೀತಿಯಲ್ಲಿ ನಮ್ಮ ಜೀವಿತ ಇದೆಯಾ? ಯೋಚಿಸಿ ನೋಡಿರಿ. ನಿಮ್ಮ ಮನೆಯೊಳಗೆ ಅವರು ಹೀಗೆ ಮಾತನಾಡುತ್ತಾರೆ ಎಂಬುದಾಗಿ ಗುಣಗುಟ್ಟುತ್ತೀರಲ್ಲ, ಅವರು ತಪ್ಪು ಹೊರಿಸೋಕ್ಕಾಗದೇ ಇರುವ ರೀತಿಯಲ್ಲಿ ನೀವು ಯಾಕೆ ಬಾಳಬಾರದು? ಅವರು ತಪ್ಪು ಹೊರಿಸೋಕ್ಕಾಗದೇ ಇರುವ ರೀತಿಯಲ್ಲಿ ನೀವು ಯಾಕೆ ಜೀವಿತವನ್ನು ನಡೆಸಬಾರದು? ಅದನ್ನೇ ದೇವರು ಬಯಸುತ್ತಾರೆ. ದೇವರು ಎದುರು ನೋಡುವಂಥ ಒಂದು ಜೀವಿತ, ದೋಷ ಇಲ್ಲದೇ ಇರುವಂಥ ಜೀವಿತ.
ದೇವರೇ, ನನ್ನ ಕುಟುಂಬ ಜೀವಿತದಲ್ಲಿ, ನನ್ನ ಸಮುದಾಯದಲ್ಲಿ, ನನ್ನ ಸೇವೆಯಲ್ಲಿ, ನನ್ನ ವೈಯಕ್ತಿಕ ಜೀವಿತದಲ್ಲೂ ಯಾರು ತಪ್ಪೋರಿಸೋಕೆ ಆಗದೇ ಇರುವಂಥ ರೀತಿಯಲ್ಲಿ ಜೀವಿತ ಜೀವಿಸಲು ನನಗೆ ಕೃಪೆ ಕೊಡಿರಿ ಎಂಬುದಾಗಿ ಕೇಳಿರಿ. ಅದುವೇ ಶ್ರೇಷ್ಠವಾದ ಜೀವಿತ. ದೇವರೇ, ನಾನು ಇಂತಹ ಒಂದು ಜೀವಿತವನ್ನು ಜೀವಿಸಬೇಕು ನಾನು ಬಯಸುತ್ತೇನೆ, ಯಾಕಂದರೆ ನೀವು ಅದನ್ನು ಬಯಸುತ್ತೀರಿ. ನಾನು ತಪ್ಪಿಲ್ಲದ ಒಂದು ಜೀವಿತವನ್ನು ಜೀವಿಸಬೇಕು, ಯಾರು ಕೂಡ ತಪ್ಪು ಹೊರಿಸೋದಕ್ಕೆ ಆಗದೇ ಇರುವಂಥ ಶುದ್ಧವಾದ, ನ್ಯಾಯವಾದ, ಯಥಾರ್ಥವಾದ ಜೀವಿತವನ್ನು ಜೀವಿಸುವುದಕ್ಕೆ ನನ್ನನ್ನು ಒಪ್ಪಿಸಿ ಕೊಡುತ್ತೇನೆ. ನನ್ನ ಮೇಲೆ ದೋಷ ಹೊರಿಸುವಂಥ ಕಾರ್ಯಗಳನ್ನು ಸರಿಪಡಿಸೋದಕ್ಕೆ ಒಪ್ಪಿಸಿ ಕೊಡುತ್ತೇನೆ. ನೀವು ಅದನ್ನು ಸರಿಪಡಿಸಿ ಕೊಡಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.